ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಮಿಳುನಾಡಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ರಳಿ ನಿರ್ಮಿಸಿದ ರಾಘವ್ ಲಾರೆನ್ಸ್ ಉದ್ಘಾಟನೆಗೆ ಸೋನು ಸೂದ್ ಅವರನ್ನು ಕರೆಸಿದರು. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಭೌತಿಕವಾಗಿ ನಮ್ಮನ್ನಗಲಿ ವರ್ಷಗಳೇ ಕಳೆದರು. ಅವರ ನೆನಪು ಮಾತ್ರ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಅವರ ಮೇಲಿನ ಅಭಿಮಾನ ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಭಾಷೆ, ರಾಜ್ಯಗಳನ್ನು, ಗಡಿಗಳನ್ನು ದಾಟಿ ಹಬ್ಬಿದೆ ಎಂಬುದಕ್ಕೆ ತಮಿಳುನಾಡಿನಲ್ಲಿ ನಡೆದಂತಹ ಈ ಭಾವುಕ ಘಟನೆಯೇ ಜ್ವಲಂತ ಸಾಕ್ಷಿ. ತಮಿಳು ಚಿತ್ರರಂಗದ ಪ್ರಖ್ಯಾತ ನಟ, ನಿರ್ದೇಶಕ ಮತ್ತು ನೃತ್ಯ ನಿರ್ದೇಶಕ ರಾಘವ್ ಲಾರೆನ್ಸ್ ಅವರು ತಮಿಳುನಾಡಿನಲ್ಲಿ ತಮ್ಮ ಅಪ್ಪು ಅವರ ಪುತ್ರಳಿಯನ್ನು ನಿರ್ಮಿಸುವ ಮೂಲಕ ರಾಘವ್ ಲಾರೆನ್ಸ್ ಮತ್ತು ಅಪ್ಪು ಸಹೋದರತ್ವ ಬಾಂಧವ್ಯ. ರಾಘವ್ ಲಾರೆನ್ಸ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ನಡುವಿನ ಒಡನಾಟ ಕೇವಲ ವೃತ್ತಿಪರವಾದದ್ದಲ್ಲ, ಅದೊಂದು ಆತ್ಮೀಯವಾದ ಸಹೋದರತ್ವ ಬೆಸುಗೆ. ಇಬ್ಬರು ಕೂಡ ನೃತ್ಯದ ಬಗೆಗೆ ಅಪಾರ ಒಲವು ಮತ್ತು ಸಮಾಜಕ್ಕೆ ಏನಾದರೂ ತಿರುಗಿಸಬೇಕು ಎಂಬ ತುಡಿತವನ್ನು ಹಂಚಿಕೊಂಡಿದ್ದವರು. ರಾಘವ್ ಲಾರೆನ್ಸ್ ಅವರು ಅಪ್ಪು ಅವರನ್ನು ತಮ್ಮ ಸ್ವಂತ ಕಿರಿಯ ಸಹೋದರನಂತೆ ಕಾಣುತ್ತಿದ್ದರು. ಪುನೀತ್ ಅವರ ಸರಳತೆ, ವಿನಯ ಮತ್ತು ಅವರು ಮಾಡುತ್ತಿದ್ದ ಗುಪ್ತ ದಾನಗಳ ಬಗ್ಗೆ ಲಾರೆನ್ಸ್ ಅವರಿಗೆ ಅಪಾರವಾದ ಗೌರವವಿತ್ತು. ನಮ್ಮ ತಮ್ಮ ಎಂದೇ ಅಪ್ಪು ಅವರನ್ನು ಸಂಬೋಧಿಸುತ್ತಿದ್ದರು. ನಂಬಲಾರದ ಆಘಾತ ಮತ್ತು ದುಃಖ ಯಾವಾಗ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿಧನ ಸುದ್ದಿ ಬರಸಿಡಿಲಿನಂತೆ ಅಪ್ಪಳಿಸಿತೋ, ಇಡೀ ದಕ್ಷಿಣ ಭಾರತ ಚಿತ್ರರಂಗವೇ ಸ್ತಬ್ಧವಾಗಿತ್ತು. ಆದರೆ ರಾಘವ್ ಲಾರೆನ್ಸ್ ಅವರಿಗೆ ಇದು ವೈಯಕ್ತಿಕವಾಗಿ ತುಂಬಲಾರದ ನಷ್ಟವಾಗಿತ್ತು. ನಮ್ಮ ಪ್ರೀತಿಯ ಸಹೋದರನನ್ನು ಕಳೆದುಕೊಂಡು ಆಘಾತದಲ್ಲಿ ಅವರು ತೀವ್ರವಾಗಿ ಕುಗ್ಗಿ ಹೋದರು. ಆ ಸಮಯದಲ್ಲಿ ಅವರು ವ್ಯಕ್ತಪಡಿಸಿದ ಕಣ್ಣೀರು ಮತ್ತು ನೋವು ಅಪ್ಪು ಮೇಲಿನ ಅವರ ನಿಷ್ಕಲ್ಮಶ ಪ್ರೀತಿಗೆ ಕನ್ನಡಿ ಹಿಡಿದಂದಿತ್ತು. ಆ ದುಃಖದ ಕಾರ್ಮೋಡದ ನಡುವೆ ತಮ್ಮ ಗೆಳೆಯನ ನೆನಪನ್ನು ಶಾಶ್ವತವಾಗಿ ಉಳಿಸಬೇಕೆಂಬ ದೃಢ ನಿರ್ಧಾರಕ್ಕೆ ಲಾರೆನ್ಸ್ ಬಂದರು. ಪ್ರೀತಿಯ ಕಾಣಿಕೆ ಅಪ್ಪು ಪುತ್ರಳಿ ನಿರ್ಮಾಣ ತಮ್ಮ ದುಃಖವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡ ರಾಘವ್ ಲಾರೆನ್ಸ್ ತಮಿಳುನಾಡಿನಲ್ಲಿ ತಮ್ಮ ಮನೆಯ ಹತ್ತಿರದ ಪ್ರಮುಖ ಸರ್ಕಲ್ ಒಂದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸುಂದರವಾದ ಪುತ್ಥಳಿಯನ್ನು ಸ್ವಂತ ಖರ್ಚಿನಲ್ಲಿ ನಿರ್ಮಿಸಲು ಮುಂದಾದರು. ಇದು ಕೇವಲ ಕಂಚಿನ ಪ್ರತಿಮೆಯಲ್ಲ, ಇದು ಭಾಷೆಯ ಗಡಿ ಮೀರಿದ ಗೆಳೆತನ ಮತ್ತು ಮಾನವೀಯತೆಯ ಸಂಕೇತವಾಗಿ ತಲೆ ಎತ್ತಿ ನಿಂತಿದೆ. ಉದ್ಘಾಟನೆಗೆ ರಿಯಲ್ ಹೀರೋ ಸೋನು ಸೂದ್ ಅವರ ಆಗಮನ. ಅಪ್ಪು ಅವರ ಪುತ್ಥಳಿ ಸಿದ್ಧವಾಯಿತು, ಆದರೆ ಅದರ ಉದ್ಘಾಟನೆಗೆ ಅಷ್ಟೇ ಸೂಕ್ತವಾದ ವ್ಯಕ್ತಿಯನ್ನು ಕರೆಸಬೇಕು ಎಂಬುದು ಲಾರೆನ್ಸ್ ಅವರ ಆಸೆಯಾಗಿತ್ತು. ಅವರ ಮನಸ್ಸಿಗೆ ತಕ್ಷಣ ಬಂದಿದ್ದು ಮತ್ತೊಬ್ಬ ರಿಯಲ್ ಹೀರೋ ಸೋನು ಸೂದ್. ಇದಕ್ಕೆ ಬಲವಾದ ಕಾರಣವೂ ಇದೆ. ಕರೋನಾ ಸಂಕಷ್ಟದಲ್ಲಿ ಸಮಯದಲ್ಲಿ ಸೋನು ಸೂದ್ ಅವರು ದೇಶಾದ್ಯಂತ ಮಾಡಿದ ನಿಸ್ವಾರ್ಥ ಸೇವೆ ನಮಗೆಲ್ಲ ತಿಳಿದೇ ಇದೆ. ಇತ್ತ ಅಪ್ಪು ಕೂಡ ಯಾರಿಗೂ ತಿಳಿಯದಂತೆ ಸಾವಿರಾರು ಬಡವರ ಬಾಳಿಗೆ ಬೆಳಕಾದವರು, ನೂರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾದವರು. ಸೋನು ಸೂದ್ ಅವರು ಕೂಡ ಪುನೀತ್ ಅವರ ವ್ಯಕ್ತಿತ್ವ ಮತ್ತು ಸಮಾಜ ಸೇವೆ ಮಾರುವುದವರು. ಅಪ್ಪು ಅವರ ಅಪ್ಪಟ ಅಭಿಮಾನಿಗಳಲ್ಲಿ ಸೋನು ಸೂದ್ ಕೂಡ ಒಬ್ಬರು ಮತ್ತು ಅವರನ್ನು ವೈಯಕ್ತಿಕವಾಗಿ ಬಹಳ ಇಷ್ಟಪಡುತ್ತಿದ್ದರು. ಇಂತಹ ಮಹಾನ್ ದಾನಿಯ ಪ್ರತಿಮೆಯನ್ನು ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮತ್ತೊಬ್ಬ ಹೃದಯವಂತನ ಕೈಯಲ್ಲೇ ಉದ್ಘಾಟನೆ ಮಾಡಿಸಬೇಕೆಂಬುದು ಲಾರೆನ್ಸ್ ಅವರ ಉದ್ದೇಶವಾಗಿತ್ತು. ಅದರಂತೆ ಸೋನು ಸೂದ್ ಅವರನ್ನು ವಿಶೇಷವಾಗಿ ಆಹ್ವಾನಿಸಿ ಅದ್ದೂರಿಯಾಗಿ ಅಷ್ಟೇ ಭಾವಪೂರ್ಣವಾಗಿ ಅಪ್ಪು ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಲಾಯಿತು. ತಮಿಳುನಾಡಿನ ಮಣ್ಣಲ್ಲಿ ಕನ್ನಡದ ಮೇರು ನಟನೊಬ್ಬನ ಪ್ರತಿಭೆ ವಿಜೃಂಭಣೆಯಿಂದ ತಲೆ ಎತ್ತಿ ನಿಂತಿರುವುದು ನಿಜಕ್ಕೂ ಪ್ರತಿ ಕನ್ನಡಿಗನು ಹೆಮ್ಮೆ ಪಡುವಂತಹ ಭಾವುಕನಾಗುವಂತಹ ಕ್ಷಣ. ಇದು ಕಲೆಗೆ, ಪ್ರೀತಿಗೆ ಮತ್ತು ಮಾನವೀಯತೆಗೆ ಯಾವುದೇ ಗಡಿಗಳಿಲ್ಲ ಎಂಬುದನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರಿ ಹೇಳಿದೆ. ರಾಘವ್ ಲಾರೆನ್ಸ್ ಅವರ ಈ ದೊಡ್ಡ ಗುಣಕ್ಕೆ ಕನ್ನಡಿಗರು ಎಂದಿಗೂ ಚಿರಋಣಿ. ಇದಕ್ಕೆ ಈ ವಿಡಿಯೋಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಮರೆಯದೆ ಕಮೆಂಟ್ ಮುಖಾಂತರ ತಿಳಿಸಿ.